ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಅವರು, ವೀರ ವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ವಿಜಯ ಸಾಧಿಸಿ 200 ವರ್ಷಗಳು ತುಂಬಿರುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿನ ಕಿತ್ತೂರಿನಲ್ಲಿ ಹಮ್ಮಿಕೊಂಡಿರುವ ಕಿತ್ತೂರು ವಿಜಯೋತ್ಸವ ಯಾತ್ರೆ ಅಂಗವಾಗಿ ಯಾತ್ರೆ ರಾಜ್ಯಾದ್ಯಂತ ತೆರಳುತ್ತಿದೆ ಎಂದರು. ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹೋರಾಟ ನಡೆಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೋರಾಟದ ನೆನಪಿನಲ್ಲಿ ಹಾಗೂ ಮುಂದಿನ ಪೀಳಿಗೆಗೆ ಅವರ ಹೋರಾಟದ ಬಗ್ಗೆ ತಿಳಿಸಲು ರಾಜ್ಯ ಸರ್ಕಾರ ಈ ಪ್ರಯತ್ನ ಮಾಡುತ್ತಿದೆ. ಕಿತ್ತೂರು ಸಂಸ್ಥಾನವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಧೀರತ್ವ ತೋರಿದ ಮಹಾತಾಯಿ ಮತ್ತು ದೇಶಪ್ರೇಮದ ಜೊತೆಗೆ ನಾಡಿನ ಬಗ್ಗೆ ಅಪಾರ ಪ್ರೇಮ ಗೌರವವನ್ನು ಹೊಂದಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಇತಿಹಾಸ ಕೇವಲ ಇತಿಹಾಸವಾಗಿ ಉಳಿಯಬಾರದು. ರಾಣಿ ಚೆನ್ನಮ್ಮನ ಇತಿಹಾಸವನ್ನು ಪ್ರತಿಯೊಬ್ಬರೂ ತಿಳಿದು ಮುಂದಿನ ಪೀಳಿಗೆಗೆ ತಿಳಿಸುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕೆಂದರು. ಇದೇ ಅಕ್ಟೋಬರ್ 23, 24, 25ರಂದು ನಡೆಯುವ ಕಿತ್ತೂರು ಉತ್ಸವ ಏನಿದೆ, ಅದರ ಅಂಗವಾಗಿ ಇವತ್ತು ಗೌರಿಬಿದನೂರಿಗೆ ಏನು ಚೆನ್ನಮ್ಮಾಜಿಯ ವಿಜಯ ಜ್ಯೋತಿ ಇವತ್ತು ಗೌರಿಬಿದನೂರಿಗೆ ಆಗಮಿಸಿದೆ, ವಿದುರಾಶ್ವತ್ಥಕ್ಕೆ ಆಗಮಿಸಿದೆ. ಆದ್ದರಿಂದ ತಾವೆಲ್ಲರೂ 23, 24, 25ರಂದು ಕಿತ್ತೂರಿನಲ್ಲಿ ನಡೆಯುವ ಕಿತ್ತೂರು ಉತ್ಸವದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಾವು ಅಕ್ಟೋಬರ್ 23ರಂದು ಗೌರಿಬಿದನೂರಿನಲ್ಲೂ ಕೂಡ ಈ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಬೇಕಾಗಿ ತಮ್ಮನ್ನು ಕೋರಿದೆ. ಒಂದು ವಿಶೇಷ ಏನಂತಂದರೆ, ನಾನು ಕಿತ್ತೂರಿನವನು. ಆ ಒಂದು ನಮ್ಮ ಕಿತ್ತೂರಿನ ಚೆನ್ನಮ್ಮನ ಏನು ವಿಜಯ ಜ್ಯೋತಿ ಇದೆಯಲ್ಲ, ಇಲ್ಲಿ ನಾನು ಅದನ್ನು ಏನು ನಾವು ಇದನ್ನು ಮಾಡ್ಕೋತಾ ಇದ್ದೀವಿ. ನಮಗೂ ತುಂಬ ಖುಷಿ ಆಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಮತ್ತು ಕಿತ್ತೂರಿನಲ್ಲಿ ಏನು ನಡೆಯುತ್ತೆ, ಎಲ್ಲ ಸಾರ್ವಜನಿಕರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಲು, ವಿಜಯೋತ್ಸವ ಅಂತಂದರೆ ಬ್ರಿಟಿಷರ ಜೊತೆ ಯುದ್ಧ ಮಾಡಬೇಕಾದ್ರೆ ಗೆದ್ದಂಥ ಒಂದು ದಿನ ಇದು. ಅದರ ಅಂಗವಾಗಿ ನಾವು ಈ 23ನೇ ತಾರೀಕಿನ ವಿಜಯೋತ್ಸವವಾಗಿ ಆಚರಿಸ್ತೇವೆ. ಕಿತ್ತೂರಿನಲ್ಲಿ 3 ಅಥವಾ 5 ದಿನಗಳ ಕಾಲ ನಾವು ಇದನ್ನ ಕಿತ್ತೂರಿನಲ್ಲಿ ವಿಜಯೋತ್ಸವ ಅಂತೇಳಿ ಕಿತ್ತೂರು ಉತ್ಸವ ಅಂತ ಆಚರಿಸ್ತೀವಿ. ಕರುನಾಡ ಕನ್ನಡಿಗರ ರಕ್ಷಣಾ ವೇದಿಕೆ ಅಧ್ಯಕ್ಷ ಜಿ ಬಾಲಾಜಿ ಮಾತನಾಡಿ, ಸಂಗೊಳ್ಳಿ ರಾಯಣ್ಣ ಕುರುಬರಿಗೆ, ಚೆನ್ನಮ್ಮ ಲಿಂಗಾಯತರಿಗೆ, ಅಂಬೇಡ್ಕರ್ ಅವರು ದಲಿತರಿಗೆ ಸೀಮಿತ ಎನ್ನುವ ಭಾವನೆ ಸಮಾಜದಲ್ಲಿ ದೂರವಾಗಿ ಎಲ್ಲರ ಬಗ್ಗೆ ಎಲ್ಲರೂ ಸಾರ್ವತ್ರಿಕವಾಗಿ ಗೌರವ ಸಲ್ಲಿಸುವ ಕಾರ್ಯ ಆಗಬೇಕೆಂದರು. ಕರ್ನಾಟಕದ ಎಲ್ಲ ಶಕ್ತಿಗಳಲ್ಲಿ ಕಿತ್ತೂರು ಚೆನ್ನಮ್ಮ ಭಾಳ ಆದಿಪರಾಶಕ್ತಿ ಅನ್ಬೋದು. ಯಾಕೆಂದರೆ ನಾಡು ನುಡಿ ಈ ದೇಶದ ಒಳಿತಿಗಾಗಿ, ಈ ದೇಶದ ತಮ್ಮೆಲ್ಲರನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಿದಂಥರಲ್ಲಿ ಪ್ರಧಾನ ಪಾತ್ರ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದಿದೆ. ಅಂಥ ಒಂದು ಸಂಭ್ರಮದಲ್ಲಿ ನಾವು ಪಾಲ್ಗೊಂಡಿರೋದು ತುಂಬ ಸಂತೋಷದ ವಿಚಾರ. ನಮ್ಮ ನಗರಸಭಾ ಆಯುಕ್ತರಿರ್ಬೋದು, ತಹಸೀಲ್ದಾರ್ ಸಾಹೇಬರಿರ್ತಕ್ಕಂಥ ಎಲ್ಲ ಹಿರಿಯರಿರ್ಬೋದು, ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಎಲ್ಲರೂ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮವರು, ನಮ್ಮ ನಾಡಿನವರು, ನಮ್ಮ ಬಂಧುಗಳು ಅನ್ನೋ ಭಾವನೆಯಿಂದ ಇಲ್ಲೆಲ್ಲ ಸೇರಿರೋದು ತುಂಬ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಲಿ. ನಗರಸಭಾ ಆಯುಕ್ತೆ ಡಿಎಂ ಗೀತಾ ಮಾತನಾಡಿದರು. ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ತರಿದಾಳ್ ಚಿಕ್ಕಣ್ಣ, ಜಯಣ್ಣ, ಮೆಡಿಕಲ್ ನಟರಾಜ್, ಪ್ರವೀಣ್ ಮತ್ತಿತರರು ಹಾಜರಿದ್ದರು. ತಾಲೂಕಿನ ಮೂಲಕ ವಿಜಯ ಜ್ಯೋತಿ ಯಾತ್ರೆ ನೆರೆಯ ಮಧುಗಿರಿ ತಾಲೂಕಿಗೆ ತೆರಳಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.